ನೀನು ಎಷ್ಟು ಜನ ಕೊಲೆ ಮಾಡಿಸ್ದೆ ಅವ್ರ ಹೆಂಡತಿ ಮಕ್ತಿರ್ಲು ಅವ್ರು ಹೌದಿರೋ ಅಯ್ಯೋ ಅಪ್ಪ ಅಂದರು. ದೇವ್ರು ನಿನ್ನ ಮಗನ ಕಿತ್ಕೊಬಿಟ್ಟ ಬಿಟ್ನೆ. ಇನ್ನೂ ನೋಡು, ನಿನ್ನ ಹೆಸ್ರು ಹೇಳೋಕ್ಕಿರಲ್ಲ, ನಿನ್ನ ವಂಶ ನಿರ್ವಂಶ ಮಾಡ್ತಾಳೆ ಚಾಮುಂಡವ್ವ. ನೀನು ಮೈಸೂರು ಅರಮನೆನೇ ನೀನು ದೇವರಾಜ ಅರಸನು ನೀನು ಸೇರ್ಕೊಂಡು ಹಾಳು ಮಾಡೋಕ್ಕೆ ಹೋದೆ. ದೇವರಾಜು ಅರಸದು ವಂಶ ನಿರ್ವಂಶ ಆಗೋಯ್ತಲ್ವೇ, ನಿಂದು ಆಯ್ತದೆ ಮಗ. ಚಾಮುಂಡವ್ವ ನಿನ್ನೂ ನಾಶ ಮಾಡ್ತಾಳೆ, ಹೆದರ್ಬೇಡ. ಮುಗಿದೋಯ್ತು ನಿಮ್ಮ ಕತೆ. ಕರ್ನಾಟಕ ಸಾಬ್ರು ಯಾರು ಇಲ್ವೇ? ಕೇರಳದ ಗುಜ್ರಿ ಸಾಬಿನ ಕರ್ಕೊಂಬಂದು ಇಲ್ಲಿ 1000 ಕೋಟಿಗೆ ಅಧಿಪತಿ ಮಾಡಿ ಅವನು ಬಂದು ಇವತ್ತು ಕರ್ನಾಟಕನ ಆಳಕ್ಕೆ ಹೋಯ್ತಾನೆ. ನೀನು ನಮ್ಮ ಜನಕ್ಕೆ ಮೋಸ ಮಾಡಿ ನಮ್ಮ ನೆಲನ ಇನ್ನೊಂದು ಕಮಿಟಿಗೆ ಬರ್ಕೊಡೋನು. ನೀನು ಉದ್ಧಾರ ಆದ್ಯ ಮಗ? ನಿನ್ನ ಹೆಂಡತಿ ಮಕ್ಳು ಉದ್ಧಾರ ಆಯ್ತಾರ? ನಿನ್ನ ಜೈಲು ಮುಖೆ ನಾನು ಎಕಡ ಸಿಗಾಕ ಏನು ಮಹಾ ಹಿಂದೂ ವಿರೋಧಿ ಸರ್ಕ್ಯುಲಜಂ ಪರ. ನೀವು ಹುಟ್ಟುವಾಗ ನಿಮ್ಮ ಅಪ್ಪ ಹೇಳ್ಕೊಟ್ಟಿದ್ನಾ ಈ ಕೆಲಸವ, ಈ ಮಾತ ಏನೋ ಕೋರ ಹೊಟ್ಟೆಗೆ ಅನ್ನ ತಿನ್ನಲ್ಲ. ನೀನು ಹಿಂದೂ ವಿರೋಧಿ, ಓಟಿಗೆ ಮಾತ್ರ ಹಿಂದೂ ತಗ ಯಾಕೋ ಹೋಯ್ತೀಯ ಮಗ? ಹೋಗು ಅವ್ರ ಏರಿಯಾದಲ್ಲೂ ಹೋಗು. ಮಾತ್ರ ರಂಜಾನಲ್ಲಿ ಬಕ್ರೀದಲ್ಲಿ ತಿನ್ನಕ್ಕೆ ಹೋಯ್ತೀಯ ಬೇವರ್ಸಿ ನನ್ನ ಮಗ. ಇನ್ನು ಮಿಕ್ಕಿದ ಟೈಮಲ್ಲಿ ಹೋಗು, ಅಲ್ಲೇ ಕೂತ್ಕೊ, ಅಲ್ಲೇ ಉಣ್ಣು. ಹಿಂದೂ ವಿರೋಧಿ ಯಾಕೆ? ಹಿಂದೂಗಳು ಅಲ್ಲಲ್ಲೇ ಬಂದು ಸ್ಟೇಜ್ ಹಾಕ್ಬಿಟ್ಟು ಹೋಗು ಈಗ ಆರ್ ಎಸ್ ಎಸ್ನವ್ರೆ ನಿಮ್ಮ ಬಹುಡನ ಮಾಡಿದ್ರು ಮಗನೇ. PF ಐನವ್ರು ಈಗ ದೇಶನ ಅಲ್ಲಲ್ಲೇ ಕೊಲೆ ಮಾಡಿದ್ರು. PF ಐನವ್ರು ಇಟ್ಕೊಂಡು ಎಷ್ಟು ಕೊಲೆ ಮಾಡಿಸಿದ್ಲ ಮಗ ನೀನು ಸಿದ್ದರಾಮ ಅಲ್ಲ? ಎಷ್ಟು ಜನ ಕೊಲೆ ಮಾಡಿಸ್ದೆ ಮಗನೇ? ನೀನು ಎಷ್ಟು ಜನ ಕೊಲೆ ಮಾಡಿಸ್ದೆ ಅವ್ರ ಹೆಂಡತಿ ಮಕ್ತಿರ್ಲು ಅವ್ರು ಹೌದಿರೋ ಅಯ್ಯೋ ಅಪ್ಪ ಅಂದರು. ದೇವ್ರು ನಿನ್ನ ಮಗನ ಕಿತ್ಕೊಬಿಟ್ಟ ಬಿಟ್ನೆ. ಇನ್ನೂ ನೋಡು, ನಿನ್ನ ಹೆಸ್ರು ಹೇಳೋಕ್ಕಿರಲ್ಲ, ನಿನ್ನ ವಂಶ ನಿರ್ವಂಶ ಮಾಡ್ತಾಳೆ ಚಾಮುಂಡವ್ವ. ನೀನು ಮೈಸೂರು ಅರಮನೆನೇ ನೀನು ದೇವರಾಜ ಅರಸನು ನೀನು ಸೇರ್ಕೊಂಡು ಹಾಳು ಮಾಡೋಕ್ಕೆ ಹೋದೆ. ದೇವರಾಜು ಅರಸದು ವಂಶ ನಿರ್ವಂಶ ಆಗೋಯ್ತಲ್ವೇ, ನಿಂದು ಆಯ್ತದೆ ಮಗ. ಚಾಮುಂಡವ್ವ ನಿನ್ನೂ ನಾಶ ಮಾಡ್ತಾಳೆ, ಹೆದರ್ಬೇಡ. ಮುಗಿದೋಯ್ತು ನಿಮ್ಮ ಕತೆ. ಏನೋ ನೀವೆಲ್ಲ ಕುಡಿದೇ ಇದ್ರೆ ಮಾತಾಡೋಕ್ಕಾಗಲ್ಲ, ಕುಡಿದ ಮೇಲೆ ನಿಮ್ಮ ಯೋಗ್ಯತೆಗೆ ನಡೆಯೋಕ್ಕಾಗಲ್ಲ. ಏನು ಮಂಡ್ಯದಲ್ಲಿ ಜನದ ಚಡ್ಡಿ ಸುಡ್ತೀನಿ ಅಂದ್ರಿ. ಯಾರು ಗುಜ್ರಿ ಅಂಗಡಿ ಮಡಿಕೊಂಡಿದ್ದವನು ಕೇರಳ ಸಾಬ್ರೋನ್ಗೆ ನೀವು ಕರ್ನಾಟಕದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದ್ರಲ್ಲ. ಕರ್ನಾಟಕದೊಳಗೆ ಅವನು ಸಾಬಿರ್ಲಿಲ್ವೇ ಓಲೆ ಅವ್ರದ ನಿಮ್ಮದಾದ್ರೂ ಈಗ ಸಾಬ್ರಿಗೆ ಕೊಡಪ್ಪ ಆಯಿತು. ಕರ್ನಾಟಕ ಸಾಬ್ರು ಯಾರು ಇಲ್ವೇ? ಕೇರಳದ ಗುಜ್ರಿ ಸಾಬಿನ ಕರ್ಕೊಂಬಂದು ಇಲ್ಲಿ 1000 ಕೋಟಿಗೆ ಅಧಿಪತಿ ಮಾಡಿ ಅವನು ಬಂದು ಇವತ್ತು ಕರ್ನಾಟಕನ ಆಳಕ್ಕೆ ಹೋಯ್ತಾನೆ. ಕೇರಳದಿಂದ ಬಂದವನು, ಅವ್ರ ಅಪ್ಪ ಗುಜ್ರಿ ಅಂಗಡಿ ಮಡಿಕೊಂಡಿದ್ದವನು. ಇವತ್ತು ಅವನು ಕರ್ನಾಟಕದ ಯುವ ಕಾಂಗ್ರೆಸ್ ಅಧ್ಯಕ್ಷ. ಮಕ್ಕಳ, ನೀವು ಯಾವ ಲೆವೆಲ್ಗೆ ಕರ್ನಾಟಕನ ತಗೊಂಡು ಹೋದ್ರಿ? ಹಿಂದೂ ಜಾಗನೂ ಅವ್ರಿಗೆ ವಾಕ್ ಬೋರ್ಡ್ ಮಂಡಳಿಯನ್ನು ಕೊಟ್ಬಿಟ್ರಿ, ಹಿಂದೂ ಮಂದಿರೆಲ್ಲ ಮಸ್ಜಿದು ಕಟ್ಸ್ಬಿಟ್ರಿ ಮಕ್ಕಳ. ಆದ್ರೂ ಓಟು ಮಾತ್ರ ನಮ್ಮದು ಬೇಕು, ನಮ್ಮ ಹೆಸರಲ್ಲಿ ನಿಂತ್ಕೋಬೇಕು. ನಿಮಗೆ ಡ್ರೈವರ್ ಸಾಬಿರ್ಬೇಕು, ಗನ್ ಮ್ಯಾನ್ ಸಾಬಿರ್ಬೇಕು, ಜಮೀನು ಇರೋ ದೇವಸ್ಥಾನ ಎಲ್ಲ ಹೊಡೆದು ಮಸ್ಜಿದ್ ಕಟ್ಟಿಸ್ಬೇಕು. ಏನು ವಾಕ್ ಬೋರ್ಡ್ ಮಂಡಳಿಗೆ ಇಷ್ಟ ಆಸ್ತಿ ಕೊಟ್ರಲ್ಲ ಅಲ್ಲ? ನೀವು ಈ ದೇಶ ಸೇವೆ ಮಾಡಿದ ಸೈನಿಕರಿಗೆ ನೀವು ಕೇವಲ ಒಂದು 1/2 ಎಕರೆ ಕೊಡೋರಿ ಮಕ್ಕಳ.